ಬಾಗಲಕೋಟೆ ಜಿಲ್ಲೆಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ದಂಧೆ ನಡೀತಾ ಇದೆ. ಟ್ಯಾಂಕರ್ನಲ್ಲಿ ಡೀಸೆಲ್ ಅನ್ನು ತಂದು ಟ್ರಕ್ಗಳಿಗೆ ಫಿಲ್ಲಿಂಗ್ ಮಾಡಲಾಗ್ತಾ ಇದೆ. ನಕಲಿ ನಂಬರ್ ಅಳವಡಿಸಿ ಕಳ್ಳ ದಂಧೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ದಂಧೆ ನಡೀತಾ ಇದೆ. ಹೀಗಂತ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಲೋಕಾಪುರದ ಗ್ಯಾರೇಜ್ನಲ್ಲಿ ಡೀಸೆಲ್ ಫಿಲ್ಲಿಂಗ್ ಮಾಡಲಾಗ್ತಾ ಇದೆ. ಈ ಕಳ್ಳಾಟ ಸಾಕಷ್ಟು ದಿನಗಳಿಂದಲೂ ಕೂಡ ನಡೀತಾ ಇದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಪಟ್ಟಣದಲ್ಲಿ ಈ ರೀತಿಯಾಗಿ ಕಳ್ಳ ದಂಧೆ ನಡೀತಾ ಇದೆ. 20,000 ಲೀಟರ್ ಟ್ಯಾಂಕರ್ ಮೂಲಕ ಮಾರಾಟ ಮಾಡಲಾಗ್ತಾ ಇದೆ. ಇದು ಬಾಗಲಕೋಟೆಯ ಹಣೆ ಬರಹ. ಜಿಲ್ಲಾಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಥವಾ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಯಾಕಂದ್ರೆ ಈ ರೀತಿಯಾಗಿ ಬೇರೆ ಕಡೆಯಿಂದ ಡೀಸೆಲ್ ಅನ್ನು ತಂದು ಇಲ್ಲಿ ಟ್ಯಾಂಕರ್ಗಳಿಗೆ ಫಿಲ್ಲಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಟ್ಯಾಂಕರ್ಗಳಿಗೆ ನಕಲಿ ನಂಬರ್ ಅನ್ನು ಅಳವಡಿಸಿ ದಂಧೆ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಟ್ರಾನ್ಸ್ಪೋರ್ಟ್ ಕಂಪನಿಯೊಂದರ ವಿರುದ್ಧ ಆರೋಪ ಮಾಡಲಾಗ್ತಾ ಇದೆ. ಮಹಾರಾಷ್ಟ್ರದಿಂದ ಡೀಸೆಲ್ ತಂದು ಮಾರಾಟ ಮಾಡ್ತಾ ಇರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಇದರ ಹಿಂದೆ ಅಂತಾರಾಜ್ಯ ಮಟ್ಟದಲ್ಲಿ ದೊಡ್ಡ ಜಾಲ ಇದೆ. ಅದನ್ನ ಪತ್ತೆ ಮಾಡುವಂತೆ ಆಗ್ರಹಿಸಲಾಗಿದೆ. ಪೆಟ್ರೋಲ್ ಬಂಕ್ ಮಾಲೀಕ ಲೋಕಣ್ಣ ಕತ್ತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ 5-6 ತಿಂಗಳ ಹಿಂದ್ಗಡೆ ಬಾಗಲಕೋಟೆ ಬಾಡಿಗೆ ಸೈಡ್ ತಗೊಂಡಿಂದ ಅವ್ರ 3 ತಿಂಗಳಿಂದ ನನಗೆ ಡಿಸೈಲ್ ಹಾಕುದು ಲೀಗಲಿ ಆಗಿಲ್ಲ, ಅನ್ಲೀಗಲಿ ಐತತ್ ಹೇಕಿಸಿಂದ ನನಗ್ ಕಂಡು ಬಂದಾಗ ನಾ ಅವ್ರಿಗೆ ವಾರ್ನಿಂಗ್ ಮಾಡೀನ್ರಿ. ಏನತ್ತ ಇದೆಲ್ಲ ಮಾಡಬಾರ್ದು, ಮತ್ ಇಲ್ಲಿ ಉರಿಗಿರಿ ಹತ್ತಿರ ಜವಾಬ್ದಾರಿ ಯಾರು ಮಾಡ್ಬೇಡ್ರಿ ಅಂತೇಳಿ. ಇಲ್ರಿ ಬಂದ್ ಮಾಡ್ತೀನಿ ಅಂತ ಹೇಳಿ ಅವರು ಒಪ್ಕೊಂಡಿದ್ರು. ಅವಾಗ ಈಗ 4-5 ದಿನ ಹಿಂದ್ ಕೇಳಾಕಿಲ್ಲ, ಇವ್ ಬೆಳಗಾವದಾಗ ಈ ಟೈಪ್ ಟ್ಯಾಂಕರ ಮುಂಬೈ ಇಂತ್ರ ಸ್ಮಗ್ಲಿಂಗ್ ಬರ್ತೈತಿ, ಗಲ್ಫ್ ಕಂಟ್ರಿ ಸ್ಮಗ್ಲಿಂಗ್ ಬರ್ತೈತಿ ಅಂದಾಗ ಅವ್ರು ಹೇಳಿದ್ರು ಕೂಡ ಒಳ್ಳೆ ಅಂದಾಗ ನಾವು ಆಫೀಸರ್ ಗಮನಕ್ಕೂ ತಂದಿವಿ. ಈ ತರ ನಡಿತೈತ್ರಿ ನಮ್ಮ ಪಂಪ್ ಬಾಜುಕ ಮತ್ತ ಅವ್ಯವಹಾರ ನಡೆದೈತಿ, ಬಂದ್ ಮಾಡಸ್ರಿ ಅಂತ ಹೇಳಿ. ಸಮಾಜದೊಳಗೆ ಇಂಥ ಅವ್ಯವಹಾರ ಆಗ್ಬಾರ್ದು, ಇದರಿಂದ ಹಾನಿಕರ ಸಮಾಜಕ್ಕಾಗ್ಲಿ ಸರ್ಕಾರಕ್ಕಾಗ್ಲಿ ಹಾನಿ ಆಕೈತಿ. ಅದಕ್ಕೆ ತಮ್ಮ ಮುಖಾಂತರ ಸರ್ಕಾರ ಎಚ್ಚೆತ್ಕೊಂಡ ಇದನ್ನ ಬಂದ್ ಮಾಡಿಸ್ಬೇಕಂತ ತಮ್ಮ ವಿನಂತಿ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಷ್ಟು ದೊಡ್ಡ ಮಟ್ಟದಲ್ಲಿ ಡೀಸೆಲ್ ದಂಧೆ ನಡೀತಾ ಇದೆ, ಯಾವುದೇ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ? ಅಥವಾ ಅಧಿಕಾರಿಗಳ ಗಮನಕ್ಕೆ ಬಂದರೂ ಅವರು ಕಣ್ಮುಚ್ಚಿ ಕುಳಿತಿದ್ದಾರೆ? ಇದು ಎಲ್ಲಿಂದ ಬರ್ತಾ ಇರುವಂತಹ ಡೀಸೆಲ್ಲು, ಎಲ್ಲಿಗೆ ಲಿಂಕ್ ಶುರುವಾಗಿದೆ ಇದ್ರದ್ದು? ಚೈತ್ರ, ಪ್ರಮುಖವಾಗಿ ಕಳೆದ ವಾರ ಏನು ಬೆಳಗಾವಿಯಲ್ಲಿ ಡೀಸೆಲ್ ಮಾಫಿಯಾ ಏನು ನಡೀತಾ ಇದೆ ಅನ್ನುವಂತಹ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅಲ್ಲಿ ಡೀಸೆಲ್ ಸ್ಮಗ್ಲಿಂಗ್ ಮೂಲಕ ಮುಂಬೈಯಿಂದ ಡೀಸೆಲ್ ಅನ್ನ ತಂದು ಇಲ್ಲಿ ಮಾರಾಟ ಮಾಡಲಾಗುತ್ತೆ ಅನ್ನುವಂತಹದ್ದು ಏನು ಒಂದು ಪ್ರಕರಣ ಪತ್ತೆಯಾಗಿತ್ತು. ಅದರ ಬೆನ್ನಲ್ಲೇ ಇದೀಗ ಬಾಗಲಕೋಟೆ ಜಿಲ್ಲೆಯ ಲೋಕಾಪುರ ಪಟ್ಟಣದಲ್ಲೂ ಕೂಡ ಅಂತಹದ್ದೇ ಮಾದರಿಯ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಇದು ಪ್ರಮುಖವಾಗಿ ಏನು ಒಬ್ಬ ಪೆಟ್ರೋಲ್ ಬಂಕ್ ಮಾಲೀಕನಿಂದ ಇಂತಹ ಒಂದು ಈ ಒಂದು ಇದು ಏನು ಆರೋಪ ಕೇಳಿ ಬಂದಿರುವಂತದ್ದು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿ ಏನೊಂದು ಹಿಂದೂಸ್ತಾನ್ ಪೆಟ್ರೋಲ್ ಬಂಕ್ ಏನಿದೆ, ಆ ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ಓರ್ವ ಖಾಸಗಿ ವ್ಯಕ್ತಿ ಅಂದ್ರೆ ನೇಹಾ ಎನ್ನುವಂತಹ ಒಂದು ಟ್ರಾನ್ಸ್ಪೋರ್ಟೇಷನ್ ನಡೆಸುವಂತಹ ವ್ಯಕ್ತಿಗಳು ಇಲ್ಲಿ ತಮ್ಮ ವಾಹನಗಳಿಗೆ ಡೀಸೆಲ್ ಅನ್ನ ತುಂಬಿಕೊಳ್ಳೋದಕ್ಕಂತೇಳಿ ದೊಡ್ಡ ಮಟ್ಟದಲ್ಲಿ ಅಂದ್ರೆ 20,000 ಲೀಟರ್ನ ಟ್ಯಾಂಕರ್ಗಳಲ್ಲಿ ಡೀಸೆಲ್ ಅನ್ನ ತೆಗೆದುಕೊಂಡು ಬಂದು ಅಲ್ಲಿ ಬೇರೆ ಬೇರೆ ವಾಹನಗಳಿಗೆ ಫಿಲ್ಲಿಂಗ್ ಮಾಡುವಂತ ಕೆಲಸ ನಡೆಯುತ್ತೆ. ಈ ಒಂದು ಏನು ಚಟುವಟಿಕೆಯನ್ನು ಗಮನಿಸಿದಂತಹ ಒಂದು ಪೆಟ್ರೋಲ್ ಬಂಕ್ ಮಾಲೀಕ ಸಾಕಷ್ಟು ಬಾರಿ ಇದನ್ನ ಪ್ರಶ್ನೆ ಮಾಡಿದ್ರು ಕೂಡ ಅವರು ಆ ವ್ಯಕ್ತಿಗೆ ಸ್ಪಂದನೆ ನೀಡಿಲ್ಲ ಮತ್ತು ಇದು ಎಲ್ಲಿಂದ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಉತ್ತರ ಸಿಕ್ಕಿರ್ಲಿಲ್ಲ. ಆಮೇಲೆ ಏನು ಸದ್ಯಕ್ಕೆ ಇದೀಗ ಬೆಳಗಾವಿ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಇವರಿಗೆ ಮತ್ತಷ್ಟು ಅನುಮಾನ ಹೆಚ್ಚಾಗಿರೋದ್ರಿಂದಾಗಿ ಸದ್ಯಕ್ಕೆ ಅದನ್ನ ಪೊಲೀಸ್ ಇಲಾಖೆಯ ಗಮನಕ್ಕೂ ತರುವಂತಹ ಕೆಲಸವನ್ನ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗದೆ ಇರೋದಕ್ಕೆ ಇಂತಹ ಒಂದು ಏನು ಬೆಳವಣಿಗೆ ನಡೀತಾ ಇದೆ ಇದು ಸಾಕಷ್ಟು ಗಂಭೀರತೆಯನ್ನು ಪಡೆದುಕೊಂಡಿದೆ. ಅದ್ರ ಜೊತೆಗೇನೆ ಇಲ್ಲಿ ನಡೆಯುವಂತಹ ಘಟನೆಯನ್ನ ನೋಡೋದಾದ್ರೆ ಸುಮಾರು 100 ಟ್ರಕ್ಗಳು ಅಲ್ಲಿ ನಿಂತಿರ್ತವೆ. 20,000 ಟ್ಯಾಂಕರ್ ಅನ್ನ ತೆಗೆದುಕೊಂಡು ಬಂದು ಅಲ್ಲಿ ಒಂದು ನೀರನ್ನ ಎತ್ತೋದಕ್ಕೆ ಬಳಸುವಂತಹ ಒಂದು ಮಷೀನ್ ಅನ್ನು ಅಳವಡಿಸಿ ಅದರ ಮೂಲಕ ಬೇರೆ ಬೇರೆ ಲಾರಿಗಳಿಗೆ ಆ ಒಂದು ಡೀಸೆಲ್ ನ ಫಿಲ್ ಮಾಡ್ತಾರೆ. ಇಲ್ಲಿ 20,000 ಲೀಟರ್ನಷ್ಟು ಟ್ಯಾಂಕರ್ ನಲ್ಲಿ ಡೀಸೆಲ್ ಬರೋದು ಎಲ್ಲಿಂದ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆ ಆಗಿದೆ. ಒಂದ್ ವೇಳೆ ಪೆಟ್ರೋಲ್ ಬಂಕ್ಗಳಿಂದ ಅದನ್ನ ತರೋದಾದ್ರೆ ಆ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಸಾಕಷ್ಟು ನಿಯಮಗಳಿರ್ತವೆ. ಆ ಪೆಟ್ರೋಲ್ ಬಂಕ್ನಿಂದ ನೇರವಾಗಿ ವಾಹನಗಳ ಡೀಸೆಲ್ ಟ್ಯಾಂಕಿಗಳಿಗೆ ಅದನ್ನ ಹಾಕಬೇಕು, ಬದಲಿಗೆ ಈ ರೀತಿಯಾಗಿ ಟ್ಯಾಂಕರ್ಗಳಿಗೆ ತುಂಬೋದಕ್ಕೆ ಅವಕಾಶ ಇರೋದಿಲ್ಲ. ಮತ್ತು ಈ ಡೀಸೆಲ್ ತರುವಂತದ್ದು ಏನು ಅಧಿಕೃತವಾಗಿದೆಯಾ ಅಥವಾ ಹಾಗೆ ಪ್ಲೀಸ್ ಬಿ ಆನ್ ಲೈನ್ ಮತ್ತೆ ಮಾತನಾಡಿಸ್ತೀನಿ. ನಮ್ಮ ಜೊತೆಗೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಪ್ರಕಾಶ್ ಪವಾರ್, ಜಿಲ್ಲಾ ಅಗ್ನಿಶಾಮಕ ದಳದ ಅಧಿಕಾರಿಯವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕವನ್ನ ಮಾಡ್ತೀವಿ.
ಇನ್ನು ಮಂಜುನಾಥ್ ನಮ್ಮ ಜೊತೆಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಮಂಜುನಾಥ್, ಈ ಡೀಸೆಲ್ ದಂಧೆ ಅನ್ನುವಂಥದ್ದು ಎಷ್ಟು ದಿನಗಳಿಂದ ನಡೀತಾ ಇತ್ತು? ಈಗ ಯಾಕೆ ಆ ಡೀಸೆಲ್ನ ಮಾಲೀಕರು ಅಥವಾ ಆ ಏನ್ ವಿಚಾರವನ್ನ ಈಗ ಆರೋಪ ಮಾಡ್ತಾ ಇದ್ದಾರಲ್ಲ, ಅವ್ರು ಯಾಕೆ ಈ ವಿಚಾರವನ್ನ ಮೊದಲೇ ಗಮನಕ್ಕೆ ತಂದಿಲ್ಲ, ಅಧಿಕಾರಿಗಳ ಗಮನಕ್ಕೆ? ಜೊತೆಗೆ ಅದಕ್ಕೇನಾದ್ರೂ ಪ್ರತ್ಯೇಕ ಸ್ಥಳವನ್ನೇನಾದ್ರೂ ಮಾಡ್ಕೊಂಡಿದ್ದಾರಾ? ಅಲ್ಲಿ ಬಂದು ತಮ್ಮ ಟ್ರಕ್ಗಳನ್ನ ನಿಲ್ಲಿಸಿ ಡೀಸೆಲ್ ಅನ್ನ ತುಂಬಿಸ್ಕೊಳ್ತಾ ಇದ್ದಾರಾ? ಚೈತ್ರ, ಏನಂತಂದ್ರೆ ಈ ಒಂದು ಪ್ರಕ್ರಿಯೆ ಏನಿದೆ ಇದು ಸಂಪೂರ್ಣವಾಗಿ ಕದ್ದು ಮುಚ್ಚಿ ನಡೆಯೋದ್ರಿಂದಾಗಿ ಸುಮಾರು 4 ತಿಂಗಳಿಂದ ಇಂಥ ಒಂದು ಚಟುವಟಿಕೆ ನಡೀತಾ ಇದೆ ಅನ್ನೋದು ಗೊತ್ತಾಗಿದೆ. ಸದ್ಯ ಇದನ್ನ ಪ್ರಶ್ನೆ ಮಾಡದೇ ಇರೋದಕ್ಕೆ ಕಾರಣ ಏನು ಅಂತಂದ್ರೆ, ಆ ವ್ಯಕ್ತಿಗೆ ಏನಂದ್ರೆ ಪಕ್ಕದಲ್ಲಿರುವಂತಹ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಇವರು ಬೇರೆ ಕಡೆಯಿಂದ ಪೆಟ್ರೋಲ್ ತಂದು ತಮ್ಮ ವೆಹಿಕಲ್ ಗಳಿಗೆ ಹಾಕೊಳ್ಬಹುದು ಅನ್ನುವಂತಹ ಒಂದು ಅನುಮಾನದಿಂದ ಸುಮ್ಮನೆ ಆಗಿದ್ರಂತೆ. ಅದಾದ ಬಳಿಕ ಸಾಕಷ್ಟು ಬಾರಿ ಅದನ್ನ ಈ ರೀತಿಯಾಗಿ ಯಾಕೆ ಮಾಡ್ತೀರಿ ನೀವು, ಎಲ್ಲಿಂದ ತರ್ತೀರಿ ಅನ್ನೋದನ್ನ ಪ್ರಶ್ನೆ ಮಾಡಿದಾಗ್ಯೂ ಕೂಡ ಅವರಿಂದ ಯಾವುದೇ ರೀತಿಯಾದಂತಹ ಉತ್ತರಗಳು ಸಿಕ್ಕಿರಲಿಲ್ಲ. ಬದಲಿಗೆ ಇದೇನು ಬೆಳಗಾವಿ ಪ್ರಕರಣ ಬೆಳಕಿಗೆ ಬಂದ ತಕ್ಷಣ ಇವರಿಗೆ ಮತ್ತಷ್ಟು ಅನುಮಾನ ಹೆಚ್ಚಾಗಿದ್ರಿಂದ ಇದನ್ನ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲಿಂದ ಡೀಸೆಲ್ ಬರುತ್ತೆ, ಎಲ್ಲಿಂದ ಇದನ್ನ ತೆಗೆದುಕೊಂಡು ಬರ್ತೀರಿ ಅನ್ನೋದಕ್ಕೆ ಯಾವುದು ಕೂಡ ಉತ್ತರ ಸಿಗದೇ ಇರೋದಕ್ಕೆ ಅದನ್ನ ಪೊಲೀಸ್ ಇಲಾಖೆಯವರ ಗಮನಕ್ಕೆ ತರುವಂತಹ ಒಂದು ಕೆಲಸವನ್ನ ಮಾಡಿದ್ರು. ಸದ್ಯ ಈ ಒಂದು ವಿಚಾರ ಮಾಧ್ಯಮಗಳಿಗೂ ಕೂಡ ಗೊತ್ತಾದ ಬಳಿಕ ಸದ್ಯ ಪೊಲೀಸರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಅಲ್ಲಿ ಸ್ಥಳಕ್ಕೆ ಪೊಲೀಸರನ್ನ ಕಳಿಸಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಸಿದ್ಧಾರ್ಥ ಗೋಯಲ್ ಅವರು ಸ್ಥಳೀಯ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಏನು ಈ ಒಂದು ಅಧಿಕೃತವಾಗಿ ಇಲ್ಲಿ ಈಗ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಲೋಕಣ್ಣ ಕತ್ತಿ ಪೆಟ್ರೋಲ್ ಬಂಕ್ ಮಾಲೀಕರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಇದು ದೊಡ್ಡ ದಂಧೆ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಅಂತಾರಾಜ್ಯ ಮಟ್ಟದಲ್ಲಿ ಲಿಂಕ್ ಹೊಂದಿದೆ ಅನ್ನುವಂಥದ್ದು ಈಗಾಗಲೇ ನೀವು ಆರೋಪ ಮಾಡ್ತಾ ಇದ್ದೀರಾ. ಇದು ಎಷ್ಟು ದಿನಗಳಿಂದ ಅಲ್ಲಿ ನಡೀತಾ ಇದೆ? ನಿಮ್ ಗಮನಕ್ಕೆ ಯಾವಾಗ ಬಂತು ಸರ್ ಇದು? ನಮ್ ಗಮನಕ್ಕೂ ಇದು 3-4 ತಿಂಗಳಿಂದ ಇದೆ ಮೇಡಮ್. ಆದ್ರೂ ಕೂಡ ನಾವು ಅವ್ರಿಗೆ ಓನರ್ ಕರೆದು ಹೇಳಿದೀವಿ, ಈ ತರ ಎಲ್ಲ ಇಲ್ಲಿ ನಡೆಯಂಗಿಲ್ಲ, ನೀವು ಬಂದ್ ಮಾಡ್ರಿ ಅಂತ ಹೇಳಿದೀವಿ. ಅವ್ರು ಬಂದ್ ಮಾಡ್ಲಿಲ್ಲ ಅನ್ನಂತಲೇ ನಾನು ಮೊನ್ನೆ ಅದ ಗಾಡಿ ನೋಡಿದಾಗ ಅನುಮಾನ ಆಯ್ತು ನಮಗ್. ಮೊನ್ನೆ ಬೆಳಗಾವದಾಗ ಸಿಕ್ಕ ಗಾಡಿನೂ ಸೇಮ್ ಇದ್ದವು. ಇದು ಆ ತರ ಇರ್ಬೋದನ್ನ ಅಂತೇಳಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನವ್ರಿಗೆ ಆಫೀಸರ್ಗೂ ತಿಳಿಸಿದೀವಿ ಮೇಡಮ್. ನಾವು ಈ ತರ ನಡೆಯಕತ್ತೈತ್ರಿ ನಮ್ಮಲ್ಲೇ, ಬಂದ್ ಮತ್ ಇನ್ಕ್ವೈರಿ ಮಾಡ್ರಿ, ಅದ್ ಏನೈತ್ ಬಂದ್ ಮಾಡಸ್ರಿ ಅಂತ. ಅವರು ಬರಲ್ದಾಗ ಅಂತಲೇ ನಾವು ಒಂದು 8 ದಿನ ನೋಡಿ ಟಿವಿ ಅವರಿಗೆ ಸಂಪರ್ಕ ಮಾಡಿ ತಿಳಿಸಿವಿ ಮೇಡಮ್ ಅಲ್ಲಿ. ಅಂದ್ರೆ ಅಧಿಕಾರಿಗಳ ಗಮನಕ್ಕೆ ತಂದು ಎಷ್ಟು ದಿನ ಆಯ್ತು ಸರ್? ಯಾವುದೇ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ ಸರ್ ಇದುವರೆಗೂ? ನೀನ್ ಬಂದಾರ ಮೇಡಮ್ ಅವ್ರು. ನಾವು ಮೊನ್ನೆ ಟಿವಿ ಅವ್ರು ಬರ ಅಂತಲೇ ಅವ್ರು ನೀನ್ ಬಂದಾರ್ರಿ ಅಧಿಕಾರಿಗಳು. ಅವ್ರು ಬರಬಾರ್ದ ಅವ್ರ ಗಾಡಿ ತಕೊಂಡ್ ಹೋಗ್ಯಾರ್ರಿ. ಇವ್ರು ನಮ್ ಟಿವಿ ಅವ್ರು ಬಂದಾಗ ಅವ್ರು ಡಿಸೇಲ್ ಹಾಕೋದು ಗಾಡಿದು ಎಲ್ಲ ಇತ್ತು ಮೇಡಮ್ ಅಲ್ಲಿ. ಸರ್, ಈಗ ಅಧಿಕಾರಿಗಳು ಬಂದ್ರಲ್ಲ, ಬಂದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು? ಜೊತೆಗೆ ಆ ಗಾಡಿಗಳನ್ನೇನಾದ್ರೂ ಸೀಸ್ ಮಾಡಿದಾರಾ? ಏನು ಮಾಡಿ, ಆ ಗಾಡಿ ಹೋದ ತಕ್ಷಣ ಬಂದಾರ ಮೇಡಮ್ ಅವ್ರ ಅಲ್ಲಿಗೆ. ಬಂದ ಅಲ್ಲಿ ನಿಂತು ಫೋಟೋ ಹೊಡ್ಕೊಂಡ್ ನನಗ್ ಫೋಟೋ ಹಾಕ್ಯಾರ ಮೇಡಮ್. ಇಲ್ಲಿ ಯಾವ ಗಾಡಿ ಇಲ್ರಿ, ಇಲ್ಲಿ ಬಂದ್ರಿ ಹೇಳ್ರಿ, ಆಮೇಲೆ ನಾವ್ ಸೀಸ್ ಮಾಡಕ್ ಬರ್ತೀವ್ರಿ ಅಂತಂದ್ರಿ. ನಾ ಏನ್ ಹೇಳಿದೇರಿ ಅವ್ರಿಗೆ, ನಾ ಹೇಳಿದಾಗ ಬಂದಿಲ್ರಿ ನೀವೀಗ, ಅವ್ನ ಕಳಿಸಿ ನೋಡಾಕ್ ಬಂದಿರಿ ಏನ್ ಸರ್ ಅಂತ ಕೇಳಿದೇರಿ ಅವ್ರಿಗೆ. ಈಗ ಈ ತರ ಡೀಸೆಲ್ ದಂಧೆ ನಡೀತಾ ಇದೆಯಲ್ಲ, ನೀವು ಹೋಗಿ ಪ್ರಶ್ನೆ ಮಾಡಿದಾಗ ಅವ್ರಿಗೇನ್ ಹೇಳಿದ್ರು? ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಉತ್ತರ ಕೊಟ್ರ? ಅವ್ರಿಗೆ ಹೇಳಿದೆ ಮೇಡಮ್, ನಾ ಅವ್ರಿಗೆ ಯಾರ್ ಮಾಡಾಕತ್ತಾರಲ್ರಿ, ಈ ತರ ನೀವು ತಂದ್ ಮಾಡೋದು ಸರಿ ಇಲ್ಲ, ಮತ್ತ ಈ ತರ ಡಿಸೇಲ್ ಹಾಕಕ್ ಬರಂಗಿಲ್ಲ, ಬಾಜುಕ ಪಂಕ್ ಐತ್ ನಮ್ದು, ಮತ್ ಏನಾರ ಇಶ್ಯೂ ಅದು ಆತಂದ್ರ ಅಗ್ನಿದು ಅದು, ಮತ್ ನಮಗೂ ಅದ್ರ ಬದಲ್ ಇದಿರ್ತೈತಿ, ಮತ್ ಜನರಿಗೆ ಆಗ್ಲಿ ಮತ್ತವ್ರಿಗೆ ತೊಂದ್ರೆ ಆಕೈತಿ, ಮಾಡ್ಬೇಡ್ರಿ ಅಂತ ಹೇಳಿನ್ರಿ ನಾ. ಅವಾಗ ಈ ತರ ಬರ್ತೈತಿ ಅಂತ ಗೊತ್ತಿದಿಲ್ಲ ನನಗ. ಮೊನ್ನೆ ಬೆಳಗಾಂದೆಲ್ಲ ಟಿವಿ ಒಳಗ್ ನೋಡಿದಾಗ ಈ ಗಾಡಿಗಳನ್ನು ಕೂಡ ನೋಡಿದಾಗ ಇವು ಮಹಾರಾಷ್ಟ್ರ ಪಾಸಿಂಗ್ ಇದ್ದವು. ನನಗ್ ಸಂಶಯ ಬಂದ್ ಆಮೇಲೆ ಟಿವಿ ಅವ್ರಿಗೆ ನಾ ಇದನ್ ಮಾಡೇನ್ರಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.